ಎಲ್ಲರಿಗೂ ನಮಸ್ಕಾರ. ಇವತ್ತು ಪಲ್ಯ ರೆಸಿಪಿ ತೋರ್ಸಕತ್ತೀನಿ. ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನೋದಿಲ್ಲ. ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು. ನೀವು ಕೂಡ ತಿನ್ನೋಕೆ ಸ್ಟಾರ್ಟ್ ಮಾಡಿರಿ. ಈ ತೊಂಡೆಕಾಯಿ ಪಲ್ಯನ ನಾವು ಅನ್ನ ಸಾರು ಜೋಡಿ ಕೂಡ ಸೈಡ್ ಇಟ್ಕೊಂಡು ತಿನ್ನೋಕೆ ಭಾಳ ಮಸ್ತ್ ಇರ್ತೈತಿ. ಮದುವೆ ಮನೆಯಲ್ಲಿ ಇದೇ ಥರನ ಮಾಡೋದು ತೊಂಡೆಕಾಯಿ ಪಲ್ಯನ. ಮತ್ತು ಚಪಾತಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಪಲ್ಯ. ಹೆಂಗೆ ಮಾಡೋದು ಈಸಿಯಾಗಿ ಅಂಥೇಳಿ ನಾನು ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ. ಬರ್ರಿ ನೋಡೋಣ್ರಿ. ಈಗ ಏನೇನು ಸಾಮಗ್ರಿಗಳು ಬೇಕು, ಯಾವ ಥರ ಮಾಡೋದು ಅನ್ನೋದನ್ನು ರುಚಿಯಾದ ತೊಂಡೆಕಾಯಿ ಪಲ್ಯ ನೋಡ್ಬೋದು. ಈಗ ನಾನು ತೊಂಡೆಕಾಯಿನ ತೊಗೊಂಡಿನಿ. ತುಂಬ ಚೆನ್ನಾಗಿದಾವೆ ಇವು, ಫ್ರೆಶ್ ಆಗಿದಾವು. ಈ ತೊಂಡೆಕಾಯಿ ಇದೇ ಥರ ಇರಬೇಕು. ಕೆಂಪಾಗಿದ್ದರೆ ತೊಗೋಬೇಡ್ರಿ, ಇದೇ ಥರ ಇರಬೇಕು ನೋಡ್ರಿ. ಗ್ರೀನ್ ಆಗಿರಬೇಕು, ಅಂದ್ರೆ ಎಳೆದೈತಿ ಅಂತ ಅರ್ಥ ಇದು. ಈಗ ನಾನು ಕುಕ್ಕರಿಗೆ ಈ ತೊಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ನೀವು ಸಣ್ಣದಾಗಿ ಕಟ್ ಮಾಡೋದಿದ್ರೆ ಆ ಥರನೂ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಾಯೊಳಗೆ ಸಿಗುತ್ತೆ ಮತ್ತು ರುಚಿಯಾಗಿರ್ತದೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಒಂದು ಸೀಟಿ ಮಾಡಿಸ್ರಿ, ಭಾಳ ಸೀಟಿ ಬೇಡ. 1 ಅಥವಾ 2 ಸೀಟಿ ಮಾಡಿಸಿದ್ರೆ ಸಾಕು, ಮೆತ್ತಗಾಗುತ್ತೆ. ಈಗ ಒಂದು ಸೀಟಿ ಮಾಡಿಸ್ಕೊತೇನೆ ನಾನು. ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣಂತ ಆ ಸೀಟಿ ಆಗೋವರೆಗೂ. ಈಗ ಒಂದು ಪ್ಯಾನ್ ಇಟ್ಕೊಂಡೀನಿ. ಈ ಪ್ಯಾನಿಗೆ ನಾನು ಜೀರಿಗೆನ ಹಾಕ್ಕೊತೀನಿ. ಸ್ವಲ್ಪ ಜೀರಿಗೆ ನೋಡ್ಕೊಂಡು ಮಾಡ್ಕೊಳ್ರಿ. ನೀವು ಎಷ್ಟು ಪ್ರಮಾಣ ಮಾಡ್ತೀರಲ್ಲ ಅದನ್ನು ನೋಡಿಕೊಂಡು ನಾವು ಮಸಾಲಾನ ಹಾಕ್ಕೋಬೇಕು. ಒಂದು ಅರ್ಧ ಟೀ ಚಮಚ ನಾನು ಜೀರಿಗೆನ ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ಸಾಸಿವೆ, ಜೀರಿಗೆಗಿಂತ ಸ್ವಲ್ಪ ಕಡಿಮೆ ಸಾಸಿವೆ. ಸ್ವಲ್ಪ ಹುರ್ಕೋಬೇಕಿದ್ನ. ಮತ್ತು ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ನಾನು. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಈಗ ಹಸಿ ಕೊಬ್ಬರಿ, ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡ್ರೆ ಮದುವೆ ಮನೆಯಾಗ ನೀವು ಊಟ ಮಾಡಿರ್ತೀರಲ್ಲ, ಈ ತೊಂಡೆಕಾಯಿ ಪಲ್ಯ ಮಾಡಿರ್ತಾರಲ್ಲ ಅದೇ ಥರ ಟೇಸ್ಟ್ ಕೊಡೋಂತಹ ಇವತ್ತು ನಾನು ತೋರ್ಸಕತ್ತೀನಿ ಈ ತೊಂಡೆಕಾಯಿ ಪಲ್ಯನ. ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳೋಣ ಅಂತ. ಭಾಳ ಹೊತ್ತೇನು ಬೇಡ, ಸ್ವಲ್ಪ ಹೊತ್ತಾದ್ರೆ ಸಾಕು. ಇಷ್ಟ ಆದ್ರೆ ಸಾಕು ನೋಡ್ರಿ. ಜೀರಿಗೆ, ಸಾಸಿವೆ, ಕೊಬ್ಬರಿ ಮತ್ತು ಕರಿಬೇ, ಒಣಮೆಣಸಿನ್ಕಾಯಿ ಹಾಕ್ಕೊಂಡೇನಷ್ಟೆ. ಈಗ ಮಿಕ್ಸರ್ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರೋಣ ಅಂತ. ನೀರೇನು ಹಾಕೋದು ಅವಶ್ಯಕತೆ ಇರೋದಿಲ್ಲ, ಕೊಬ್ಬರಿ ಹಸಿದು ಇರುತ್ತಲ್ಲ, ಹೀಗಾಗಿ ಸಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ಅಂತಿದ್ನ. ತರಿಯಾಗಿ ಮಾಡ್ಕೊಳ್ಳೋಣ ಅಂತ. ಈಗ ನೋಡ್ರಿ, ತರಿಯಾದ ಒಂದು ಮಸಾಲ ರೆಡಿ ಆಯಿತು ನೋಡ್ಬೋದು. ಇಷ್ಟ ಆದ್ರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದ ಪ್ಯಾನು, ಅದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ. ಕುಕ್ಕರ್ನಾಗ ಸೀಟಿ ಮಾಡಿಸಿಟ್ಕೊಂಡೇನಿ ತೊಂಡೆಕಾಯಿನ. ಈಗ ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಅಂತ. ಕಡಲೆಬೇಳೆ ಹಾಕ್ಕೊಂಡೇನಿ. ಸ್ವಲ್ಪ ಕಡಲೆಬೇಳೆ, 1 ಟೀ ಚಮಚ ಕಡಲೆಬೇಳೆ, ಸಾಸಿವೆ, ಕಡಲೆಬೇಳೆ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಸಣ್ಣ ಕಟ್ ಮಾಡಿದ ಈರುಳ್ಳಿ, 1 ಈರುಳ್ಳಿ ತೊಗೊಂಡಿನಿ. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಮತ್ತು ಕೊತ್ತಂಬರಿ, ಕರಿಬೇನ ಹಾಕ್ಕೊಂಡೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ತೊಂಡೆಕಾಯಿನ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು. 1/4 ಟೀ ಚಮಚ ಅರಿಶಿಣದ ಪೌಡ್ರು ಮತ್ತು ಖಾರದ ಪೌಡ್ರು, 1 ಟೀ ಚಮಚ ಖಾರದ ಪೌಡ್ರು ಮಿಕ್ಸ್ ಮಾಡ್ಕೊಳೋಣ ಅಂತಿದ್ನ. ಈ ಟೈಮ್ ಒಳಗೆ ನಾವು ಈಗ ಮಸಾಲ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅಂತ.
ಇದರೊಳಗೆ ಸಾಸಿವೆ, ಜೀರಿಗೆ, ಕರಿಬೇ ಮತ್ತು ಒಣ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಇಷ್ಟನ್ನು ನಾನು ಹುರ್ಕೊಂಡು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದಂತಹ ಪೇಸ್ಟ್ ಇದು ಪುಡಿ ಇದು. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು, ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೇಯಿಸಿಟ್ಟಿದ್ದಂತಹ ತೊಂಡೆಕಾಯಿನ ತೋರಿಸ್ತೇನೆ ನೋಡಿರಿ. ಈಗ 1 ಸೀಟಿ ಮಾಡಿಸ್ಕೊಂಡಿದ್ದೆ ನಾನು. ನೀರನ್ನು ಕೂಡ ನೀವು ವೇಸ್ಟ್ ಮಾಡಬೇಡ್ರಿ. ಇದ ಪಲ್ಯಗೆ ನಾವು ನೀರನ್ನ ಹಾಕ್ಕೋಬೋದು, ಏನು ಬೇಕು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಬೇಯಿಸಿದ ನೀರನ್ನು ಈ ಥರ ನಾವು ಒಗ್ಗರಣೆ ಒಳಗನ ಹಾಕ್ಕೋಬೇಕು. ಭಾಳ ನೀರು ಹಾಕ್ಕೊಳೋದು ಅವಶ್ಯಕತೆ ಇರೋದಿಲ್ಲ, ಯಾಕಂತಂದ್ರೆ ನಾವು ಮೊದಲ ತೊಂಡೆಕಾಯಿನ ಬೇಯಿಸ್ಕೊಂಡಿರ್ತೀವಿ, ಬೆಂದುಬಿಟ್ಟಿರ್ತಾವೆ. ಅದ್ರ ಸಂಬಂಧ ಇಷ್ಟ ಆದ್ರೆ ಸಾಕು. ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೆಂದ ತೊಂಡೆಕಾಯಿನ ಈ ಒಗ್ಗರಣೆಗಳನ್ನ ಹಾಕ್ಕೊಂಡು ಒಂದು 2-3 ನಿಮಿಷ ನಾವು ಕೈ ಆಡಿಸ್ಕೊಂಡ್ರೆ ರೆಡಿ ಆಗ್ತೈತಿ ತೊಂಡೆಕಾಯಿ ಪಲ್ಯ, ರುಚಿಯಾದ ತೊಂಡೆಕಾಯಿ ಪಲ್ಯ. ಅನ್ನ ಸಾಂಬಾರು ಜೋಡಿ ಸೈಡ್ ಇಟ್ಕೊಂಡು ತಿನ್ನೋಕೆ ಭಾಳ ಮಸ್ತ್ ಇರ್ತೈತಿ ಇದು ಪಲ್ಯ. ಸಿಂಪಲ್ಲಾಗಿ ಒಂದು 5-10 ನಿಮಿಷದಾಗ ನಾವು ಮಾಡ್ಕೋಬೋದು. ಮೊದಲ ನಾವು ಬೇಯಿಸಿಟ್ಕೊಂಡು ಬಿಟ್ರೆ ತೊಂಡೆಕಾಯಿನ ಒಗ್ಗರಣೆ ಮಾಡೋದು ಭಾಳ ಹೊತ್ತಾಗೋದಿಲ್ಲ. ನೋಡಿರಿ, ನೀರಿನ ಅಂಶ ಕಡಿಮೆ ಆಗೈತಿ. ಇಷ್ಟ ಆದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತ. ಮೇಲೆ ಬೇಕು ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ರೆಡಿ ಆಯ್ತು ನೋಡಿರಿ ರುಚಿಯಾದ ತೊಂಡೆಕಾಯಿ ಪಲ್ಯ. ಸರ್ವಿಂಗ್ ಬೌಲಿಗೆ ತೆಗೋಣಂತೀಗ. ಚಪಾತಿ, ಬಿಸಿ ಬಿಸಿ ಚಪಾತಿ ಜೋಡಿ ತಿನ್ನಿರಿ, ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ, ಅನ್ನ ಸಾಂಬಾರು ಜೋಡಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಮಸ್ತಾಗೈತಿ ಅಂಥೇಳಿ. ಒಂದು ಸಾರಿ ಇದೇ ಥರ ಮಾಡಿಕೊಂಡು ಏನನ್ನಿಸ್ತು ಅನ್ನೋ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ನೋಡಾಕತ್ತಿದ್ರೆ ಫಸ್ಟ್ ಟೈಮು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇರೆ ಬೇರೆ ರೆಸಿಪೀಸ್ ಕೂಡ ನೀವು ನೋಡ್ಬೋದು. ಮತ್ತು ಕೆಂಪು ಚಟ್ನಿ ಆಗಲಿ, ಬೆಟಗೇರಿ ಚಟ್ನಿ, ಈ ಥರ ಬೇರೆ ಬೇರೆ ಚಟ್ನಿ ರೆಸಿಪಿ ಆಗಲಿ, ಸಾಂಬಾರು ರೆಸಿಪಿ, ಪಲ್ಯ ರೆಸಿಪಿ ಎಲ್ಲನೂ ನಾನು ಮಾಡಿ ತೋರಿಸೀನಿ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಬಿಳಿ ಬುತ್ತಿ, ಕರಿ ಬುತ್ತಿ, ಈ ಥರ ಬೇರೆ ಬೇರೆ ಬುತ್ತಿಗಳನ್ನು ಕೂಡ ನಾವು ಮಾಡಿ ತೋರಿಸೀನಿ. ಹೀಗಾಗಿ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.